ಎಲ್ರಿಗೂ ನಮಸ್ಕಾರ. ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಈ ಇನ್ಸ್ಟಾಗ್ರಾಮನ್ನು ಬಿಡೋಕೆ ಸಿಗರೇಟು ಡ್ರಿಂಕ್ಸ್ನ ನಾವು ಹೆಂಗೆ ಬಿಡ್ತೀವಲ್ಲ ಹಾಗೆ ಪ್ಲ್ಯಾನ್ ಮಾಡಿ ಬಿಡೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ತಮ್ಮ ಬೆನಿಫಿಟ್ಸ್ಗೆ ಯೂತ್ಗಳನ್ನು ಹಾಳು ಮಾಡ್ತಾ ಇರೋ ಒನ್ ಆಫ್ ದ ಬೆಸ್ಟ್ ಆ್ಯಪ್ ಅಂದರೆ ಅದು ಇನ್ಸ್ಟಾಗ್ರಾಮ್. ಫನ್ನಿ ಥಿಂಗ್ ಅಂದರೆ ನಮಗೆ ಗೊತ್ತಾಗ್ತಿದೆ ನಾವು ಅದರಿಂದ ಹಾಳಾಗ್ತಾ ಇದ್ದೀವಿ, ನಮ್ಮ ಟೈಮ್ ತುಂಬಾ ಹೋಗ್ತಾ ಇದೆ, ತುಂಬಾ ಜಾಸ್ತಿ ವೇಸ್ಟ್ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಿದೆ. ಆದ್ರೂ ಬಿಡೋಕ್ಕಾಗ್ತಿಲ್ಲ. ಸುಮಾರಷ್ಟು ಅದು ಇದು ಏನೇನೋ ಟ್ರೈ ಮಾಡ್ತಾ ಇದ್ದೀವಿ, ಆದರೆ ಆಗ್ತಿಲ್ಲ. ಡೋಂಟ್ ವರಿ, ನಾನಿದ್ದೀನಿ. 2 ತಿಂಗಳು ಎಕ್ಸ್ಪೆರಿಮೆಂಟ್ ಮಾಡಿದ್ರಿಂದಲೇ ಈ ವಿಡಿಯೋ ಮಾಡ್ತಾ ಇರೋದು. ಸುಮ್ಮನೆ ಯಾವ್ಯಾವುದೋ ಥಿಯರಿಗಳನ್ನು ಇಟ್ಕೊಂಡು, ಯಾವ್ಯಾವುದೋ ಟೈಮ್ ಟೇಬಲ್ಗಳನ್ನ ಇಟ್ಕೊಂಡು, ಯಾವ್ಯಾವ ಮೆಥಡ್ಗಳನ್ನು ಇಟ್ಕೊಂಡು ನಾನು ಬಂದಿಲ್ಲ. ಕರೆಂಟ್ಲಿ ನಾನು ಇಲ್ಲೇ ನಿಂತಿದ್ದೀನಿ. ಇನ್ಸ್ಟಾಗ್ರಾಮ್ನ ಬಿಟ್ಟು 2 ತಿಂಗಳಾಗಿದೆ. ಸೊ ನಾನು ತುಂಬ ಕಷ್ಟಪಡ್ತಿದ್ದೆ ಮೊದಲು ಇನ್ಸ್ಟಾಗ್ರಾಮ್ನ ಬಿಡೋಕೆ. ನಾನು ಅಡಿಕ್ಟ್ ಆಗಿದ್ದೆ. ನಾನು ಅವರ್ಗಟ್ಟಲೆ ರೀಲ್ಸ್ಗಳನ್ನು ಉಜ್ಜಿದ್ದೀನಿ. ಆ ಇನ್ಸ್ಟಾಗ್ರಾಮ್ ಬಿಡೋಕೆ ನನ್ನ ಹಿಂದಿನ ಥಾಟ್ ಪ್ರೋಸೆಸ್ ಯಾವ ಥರ ಹೆಲ್ಪ್ ಮಾಡ್ತು, ಆ ಚಿಕ್ಕ ಥಾಟ್ ಪ್ರೋಸೆಸ್ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾನು ಅಡಾಪ್ಟ್ ಮಾಡ್ಕೊಂಡಿರೋ ಕೆಲವೊಂದಿಷ್ಟು ಸ್ಕಿಲ್ಗಳ ಬಗ್ಗೆ ಹೇಳ್ತೀನಿ. ನಾನು ಫಾಲೋ ಮಾಡ್ತಿರೋ ಕೆಲವೊಂದಿಷ್ಟು ಮೆಥಡ್ಗಳ ಬಗ್ಗೆ ಹೇಳ್ತೀನಿ. ನನ್ನ ಲೈಫಲ್ಲಿ ಮಾಡ್ಕೊಂಡಿರೋ ಚಿಕ್ಕ ಪುಟ್ಟ ಕರೆಕ್ಷನ್ಗಳ ಬಗ್ಗೆ ಹೇಳ್ತೀನಿ. ಆ ಕರೆಕ್ಷನ್ಸ್ ಹೇಗೆ ಇಂಪ್ಲಿಮೆಂಟ್ ಆಯಿತು, ಹೇಗೆ ಎಕ್ಸ್ಪಾಂಡ್ ಆಯಿತು, ಹೇಗೆ ನನ್ನಲ್ಲಿ ಗ್ರೋತನ್ನು ತಂತು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಒಂಚೂರು ನಮ್ಮ ಥಾಟ್ಸ್ಗಳ ಜೊತೆ ಆಟ ಆಡೋಣ, ಇನ್ಸ್ಟಾಗ್ರಾಮ್ನ ಬಿಡೋಣ, ಪ್ರೊಡಕ್ಟಿವ್ ಆಗಿರೋಕ್ಕೆ ಇವತ್ತಿಂದನೇ ಟೈಟಲ್ ಕಾರ್ಡ್ ಹಾಕೋಣ. ಎಸ್, ನಾನು ದಯಾ, ಕರೆಂಟ್ಲಿ ಸ್ಟಡಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ದ ಮೋಸ್ಟ್ ಪ್ರೊಡಕ್ಟಿವ್ ವರ್ಲ್ಡ್. ಸರಿ ಆಯಿತು, ನಾವ್ಯಾಕೆ ನಿನ್ನ ಚಾನೆಲ್ನ ಫಾಲೋ ಮಾಡಬೇಕು, ನಾವ್ಯಾಕೆ ನಿಮ್ಮ ವಿಡಿಯೋಸ್ನ ನೋಡಬೇಕು ಅಂತ ಕೇಳ್ತಿದ್ದೀರಲ್ಲ. ನಾನು ಅಬ್ಸರ್ವ್ ಮಾಡಿದಂತಹ ಕೆಲವೊಂದಿಷ್ಟು ಮಿಸ್ಟೇಕ್ಗಳನ್ನು ನಾನು ಐಡೆಂಟಿಫೈ ಮಾಡಿ ಕರೆಕ್ಷನ್ಗಳನ್ನು ಮಾಡಿಕೊಂಡಾಗ ಅದು ತುಂಬ ಇಂಪ್ಯಾಕ್ಟ್ ಬೀಳಿದೆ. ಬೀಯಿಂಗ್ ಯುವರ್ ಫ್ರೆಂಡ್ ನನಗೆ ಗೊತ್ತಾಗ್ತಿದೆ. ಸೊ ಹಾಗಾಗಿ ಒಟ್ಟಿಗೆ ಗ್ರೋತ್ ಆಗಲಿಕ್ಕೆ ನಾನು ಬಂದಿದ್ದೀನಿ. ಬ್ರೈನ್ ಸ್ಟಾರ್ಮಿಂಗ್ಗಳು, ಬಿಸ್ನೆಸ್ ಕೇಸ್ ಸ್ಟಡೀಸ್ಗಳು, ಟೈಮನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋದು ಹೇಗೆ, ಕಂಪ್ಲೀಟ್ ಗ್ರೋತ್ ಆಫ್ ಯೂತ್ ಇಲ್ಲಿ ಸಿಗುತ್ತೆ. ಡೋಂಟ್ ವರಿ, ಜಸ್ಟ್ ಬಿಲೀವ್ ಇನ್ ಮೀ, ಫೀಲ್ ಮೈ ವರ್ಡ್ಸ್. ಇನ್ಸ್ಟಾಗ್ರಾಮನ್ನು ನಾನು ಯಾಕೆ ಬಿಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದರಿಂದ ಯಾವುದೇ ಉಪಯೋಗ ಆಗ್ತಾ ಇಲ್ಲ. ಅದರದೇನು ನೀವು ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಜಸ್ಟ್ ಒಂದ್ಸರಿ ಆಬ್ಸರ್ವ್ ಮಾಡಿ ನೋಡಿ. ಬರೀ ಅದೇ ಸ್ಟೋರಿಗಳು, ಅದೇ ರೀಲ್ಗಳು ಅವರ್ಗಟ್ಟಲೆ ನಾವು ಉಜ್ಜಾಡಿದ ಮೇಲೆ ನಮಗೆ ರಿಯಲೈಸ್ ಆಗುತ್ತೆ, ಎಸ್ ನಾನು ತುಂಬ ಟೈಮ್ ವೇಸ್ಟ್ ಮಾಡಿದೆ ಅಂತ. 60 ನಿಮಿಷದಲ್ಲಿ 200 ಸಾರಿ ನಮ್ಮ ಮೂಡನ್ನ ಚೇಂಜ್ ಮಾಡುತ್ತೆ. ಯಾಕಂದರೆ 15 ಸೆಕೆಂಡ್ ರೀಲ್ಸು, ಒಂದೊಂದು ರೀಲಿಗೆ ಒಂದೊಂದು ಮೂಡ್ ಇರುತ್ತೆ. ಸೊ ಹಾಗಾಗಿ ಈ ಇನ್ಸ್ಟಾಗ್ರಾಮ್ನ ಬಿಡೋದು ಹೇಗೆ, ಅಡಿಕ್ಷನ್ನಿಂದ ಆಚೆ ಬರೋದು ಹೇಗೆ ಅನ್ನೋದನ್ನು ಹೇಳ್ತೀನಿ. ಇದೆಲ್ಲ ಹೇಳೋಕ್ಕೂ ಮುಂಚೆ ನನ್ನ ಜರ್ನಿನ ಹೇಳ್ತೀನಿ. ನಾನು ಹೇಗೆ ಶುರು ಮಾಡಿದೆ, ಇನ್ಸ್ಟಾಗ್ರಾಮ್ನ ನಾನು ಹೇಗೆ ಬಿಡಬೇಕು ಅನ್ನೋ ಥಾಟ್ ಬಂತು ಅನ್ನೋದನ್ನು ಹೇಳ್ತೀನಿ. ಸೊ ನಾನು ನಿಮ್ಮ ಹಾಗೇ ಇನ್ಸ್ಟಾಗ್ರಾಮ್ನ ಅವರ್ಗಟ್ಟಲೆ ಉಜ್ಜಿದ್ದೀನಿ. ಅದಾದಮೇಲೆ ರಿಗ್ರೆಟ್ ಮಾಡಿದ್ದೀನಿ. ಬಿಡಬೇಕು ಅಂತ ಡಿಸೈಡ್ ಆಗಿ ಸುಮಾರಷ್ಟು ಮೆಥಡ್ಗಳನ್ನು ಅಳವಡಿಸ್ಕೊಂಡಿದ್ದೀನಿ, ಆದರೆ ಆಗಲಿಲ್ಲ. ಸುಮಾರಷ್ಟು ಟೈಮ್ ಟೇಬಲ್ಗಳನ್ನು ಹಾಕೋತಿದ್ದೆ ನಾನು. 1 ಅವರ್ ಇನ್ಸ್ಟಾಗ್ರಾಮಿಗೆ ಕೊಡೋಣ 6 ರಿಂದ 7 ಅಂತ. ಬಟ್ ಅದು ಯಾವುದೂ ಆಗಲಿಲ್ಲ. ಬಿಕಾಸ್ ನಾವು ಮೊಬೈಲನ್ನು ಅನ್ಲಾಕ್ ಮಾಡಿದಾಗ ನಮ್ಮ ಫಸ್ಟ್ ಕೈ ಹೋಗೋದೇ ಇನ್ಸ್ಟಾಗ್ರಾಮ್ಗೆ. ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ನಾವು. ಸೊ ಈ ಥರ ಪರಿಸ್ಥಿತಿ ಇರೋವಾಗ ಇದಕ್ಕೆ ನಾನು ಅಡಿಕ್ಟ್ ಆಗಿದ್ದೀನಿ ಅನ್ನೋದನ್ನು ನಾನು ಒಪ್ಕೊಂಡಾದಮೇಲೆ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಕೂತ್ಕೊಂಡು ವಿಚಾರ ಮಾಡಿದೆ, ಯಾವ ಮೆಥಡ್ ಸರಿ ಆಗ್ಬೋದು ನನಗೆ ಅಂತ. ಸೊ ಆವಾಗ ನನಗನ್ಸಿದ್ದು ಇನ್ಸ್ಟಾಗ್ರಾಮ್ ಆ್ಯಪನ್ನು ಡಿಲೀಟ್ ಮಾಡಿಬಿಡೋಣ ಅಂತ. ಬಿಕಾಸ್ ಇನ್ಸ್ಟಾಗ್ರಾಮನ್ನು ಡಿಲೀಟ್ ಮಾಡಿದ್ರೆ ಅವರು ಎಂಥ ಬಿಸ್ನೆಸ್ ಸ್ಟ್ರಾಟಜಿ ಇಟ್ಕೊಂಡವರು ಅಂದರೆ 14 ಡೇಸ್ ಮತ್ತೆ ನಮಗೆ ಟೈಮ್ ಕೊಡ್ತಾರೆ ಅವರು ಮತ್ತೆ ರಿಕವರ್ ಮಾಡ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಈ ಡಿಆಕ್ಟಿವೇಟು, ಡಿಲೀಟು ಇವೆಲ್ಲ ಬೇಡ, ಆ್ಯಪನ್ನು ಡಿಲೀಟ್ ಮಾಡೋಣ ಅಂತ ಒಂದು ನಿರ್ಧಾರಕ್ಕೆ ಬಂದು ಆ್ಯಪನ್ನು ಡಿಲೀಟ್ ಮಾಡಿದೆ. ಸೊ ಆವಾಗ ನನ್ನ ಮೊಬೈಲ್ ತೆರೆದಾಗ ಇನ್ಸ್ಟಾಗ್ರಾಮ್ ನನಗೆ ಕಾಣ್ತಿರ್ಲಿಲ್ಲ ಅಲ್ಲಿ. ನನಗೆ ಇನ್ಸ್ಟಾಗ್ರಾಮ್ ಡಿಲೀಟ್ ಆಗಿದೆಯಲ್ಲ ಅನ್ನೋದು ರಿಜಿಸ್ಟರ್ ಆಗ್ತಾ ಬಂತು. ಸೊ ನೆಕ್ಸ್ಟ್ ಫರ್ದರ್ ಸ್ಟೆಪ್ ಏನಾಯಿತು, ತುಂಬಾ ಕಷ್ಟ ಆಯಿತು. ನಾನು ಹೇಳ್ತೀನಿ ಕೇಳಿ. ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿದ ಮೇಲೆ ನನಗೆ ಪದೇ ಕೈ ಹೋಗೋದು, ಇನ್ಸ್ಟಾಲ್ ಮಾಡಲಾ ಅನ್ನೋ ಥಾಟ್ಸ್ಗಳು ಬರೋದು. ಬಟ್ ಗಟ್ಟಿ ಮನ್ಸು ಮಾಡಿ ಬಿಡಲೇಬೇಕು ಈ ಸಾರಿ ಅಂತ ಡಿಸೈಡ್ ಮಾಡಿ ವಾಪಸ್ ನಾನು ಇನ್ಸ್ಟಾಲ್ ಮಾಡಲಿಲ್ಲ. ಹೀಗೆ 1 ವಾರ ಹೋಯಿತು, 2 ವಾರ ಹೋಯಿತು. ಅದ್ರ ಬಗ್ಗೆ ಗಮನ ಕಡಿಮೆ ಆಗ್ತಾ ಬಂತು. ಈ 2 ವಾರದ ಡ್ಯೂರೇಷನಲ್ಲಿ ನನ್ನ ಬ್ರೈನ್ ಎಷ್ಟು ವರ್ಕ್ ಆಗೋಕ್ಕೆ ಶುರುವಾಗಿತ್ತು ಅಂದರೆ ಹೊಸ ಐಡಿಯಾಗಳು ಬರೋಕ್ಕೆ ಶುರುವಾಗ್ತಾ ಇತ್ತು, ಹೊಸ ವಿಚಾರಗಳು ಬರೋಕ್ಕೆ ಶುರುವಾಗ್ತಾ ಇತ್ತು. ಆ್ಯಂಡ್ ಇನ್ನೊಂದು ಬ್ಯೂಟಿಫುಲ್ ಥಿಂಗ್ ಏನು ಗೊತ್ತಾ, ನನ್ನಲ್ಲೇ ಫ್ರೆಶ್ನೆಸ್ ಫೀಲ್ ಬರೋಕ್ಕೆ ಶುರುವಾಗ್ತಾ ಇತ್ತು. ಹಾಗಾಗಿ ನನ್ನ 1 ವಾರ ನಾನೇನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅದು 2 ವಾರಕ್ಕೆ ಎಕ್ಸ್ಟೆಂಡ್ ಆಯಿತು. 2 ವಾರದ್ದು 3 ವಾರಕ್ಕೆ ಎಕ್ಸ್ಟೆಂಡ್ ಆಯಿತು. ಮಧ್ಯದಲ್ಲಿ ನನ್ನ ಒಂದು ಅಡ್ವರ್ಟೈಸ್ಮೆಂಟ್ ವಿಡಿಯೋ ಇತ್ತು,
ಅಡ್ವರ್ಟೈಸ್ಮೆಂಟ್ ವಿಡಿಯೋ ಕ್ಯಾಪ್ಚರ್ ಮಾಡಿದೆ, ಎಡಿಟ್ ಮಾಡಿದೆ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದೆ, ಮತ್ತೆ ಆ್ಯಪ್ನ ಡಿಲೀಟ್ ಮಾಡಿದೆ. ಸೊ ಹೀಗೆ ನನ್ನ ಈ 1.5 ತಿಂಗಳು ಜರ್ನಿ ಬರ್ತಾ ಬರ್ತಾ ಹೋಯಿತು. ಈಗ ಕರೆಂಟ್ಲಿ ಹೆಂಗಾಗಿದೆ ಅಂದರೆ, ದಿನಕ್ಕೆ 1 ಬಾರಿ, ದಿನಕ್ಕೆ 1 ಟೈಮ್ ಕ್ರೋಮಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಲಾಗಿನ್ ಆಗ್ತೀನಿ. ಏನಾದರೂ ಮೆಸೇಜ್ಗಳಿದೆಯಾ ಇಂಪಾರ್ಟೆಂಟ್, ಏನಾದರೂ ರಿಕ್ವೆಸ್ಟ್ಗಳಿದೆಯಾ, ಏನಾದರೂ ಬಿಸ್ನೆಸ್ ಅಪ್ರೋಚ್ಗಳಿದೆಯಾ, ಏನಾದರೂ ಅಡ್ವರ್ಟೈಸ್ಮೆಂಟಿಂದ ಏನಾದರೂ ಅಪ್ರೋಚ್ಗಳು ಬಂದಿದೆಯಾ, ವಾಯ್ಸ್ ಓವರ್ಗೆ ಏನಾದರೂ ಬಂದಿದೆಯಾ ಅಂತ ನೋಡಿಕೊಂಡು ಮತ್ತೆ ಲಾಗೌಟ್ ಆಗ್ತೀನಿ. ಬರೀ 10 ನಿಮಿಷ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ನನಗಿರೋಕ್ಕೂ ಆಗಲ್ಲ. ಇನ್ಫ್ಯಾಕ್ಟ್ ಕ್ರೋಮಲ್ಲಿರೋ ಫೀಚರ್ಸ್ ಕೂಡ ಚೆನ್ನಾಗಿದೆ, ನೀವು ರೀಲ್ಸ್ಗಳನ್ನು ಉಜ್ಜೋಕ್ಕಾಗಲ್ಲ ಕಂಟಿನ್ಯೂಯಸ್ ಆಗಿ. ನಿಜ, ನನಗೆ ಇನ್ಸ್ಟಾಗ್ರಾಮ್ ಬಿಟ್ಟ ಮೇಲೆ ಒಂದು ಪ್ರೌಡ್ ಫೀಲಿಂಗ್ ಇತ್ತು. ಬೇರೆ ಯಾರಾದರೂ ಇನ್ಸ್ಟಾಗ್ರಾಮ್ ನೋಡ್ತಿದ್ರೆ ನಾನು ಇನ್ಸ್ಟಾಗ್ರಾಮ್ ಬಿಟ್ಬಿಟ್ಟಿದ್ದೀನಿ ಅನ್ನೋ ವಿನ್ನಿಂಗ್ ಪ್ರೌಡ್ನೆಸ್ ಇರ್ತಿತ್ತು. ಟ್ರೈ ಮಾಡಿ ನೋಡಿ, ಒಂದು ಬೇರೆ ವರ್ಲ್ಡ್ಗೆ ಹೋಗ್ತೀರಾ. ಗಟ್ಟಿಯಾಗಿ ನಿಂತ್ಕೊಳ್ಳಿ. ನಮ್ಮ ಸ್ಕೂಲು ಕಾಲೇಜ್ ಲೈಫನ್ನು ಈ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದ್ರಲ್ಲಿ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಏನಾದರೂ ಒಂದು ಹೊಸ ಟ್ರೈ ಮಾಡೋಣ, ಫೇಲ್ ಆಗೋಣ, ಬೇಕಾದರೆ ಆ ಫೇಲ್ಯೂರಿಂದ ತಿದ್ಕೊಳ್ಳೋಣ ಮತ್ತೆ. ಆದರೆ ಇನ್ಸ್ಟಾಗ್ರಾಮ್ ನೋಡೋದ್ರಿಂದ ನಮ್ಮ ಟೈಮ್ ಮಾತ್ರ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಡೈಲಿ ಲೈಫಲ್ಲಿ ಸಿಗೋ ಚಿಕ್ಕ ಪುಟ್ಟ ವಿಚಾರಗಳನ್ನು ಮಿಸ್ ಮಾಡದೆ ಕಂಪ್ಲೀಟಾಗಿ ಅನುಭವಿಸಿ. ಮತ್ತೆ ಹೊಸ ಬ್ರೈನ್ ಸ್ಟಾರ್ಮಿಂಗ್ ವಿಚಾರಗಳೊಂದಿಗೆ ಬರ್ತೀನಿ. ಮತ್ತೆ ಸಿಗುವ. ಆಲ್ ದ ಬೆಸ್ಟ್.